ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ನನಗೆ ಒಂದು 2-3 ಡೇಸಿಂದ ವೀಡಿಯೋನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ವರ್ಕ್ ಪ್ರೆಷರ್ ಎಲ್ಲ ತುಂಬ ಅಂದರೆ ತುಂಬ ಜಾಸ್ತಿ ಇತ್ತು, ಮತ್ತು ಈವ್ನಿಂಗ್ಸು ಸಹಿತ ತುಂಬ ಲೇಟಾಗಿ ಬರ್ತಿದೆ. ಸೊ ಅದಕ್ಕೆ ನನಗೆ ಏನೂ ಮಾಡೋಕ್ಕೆ ಆಗಲಿಲ್ಲ. ಬಟ್ ನಾನು ಒಂದು 2-3 ಡೇಸಲ್ಲಿ ಏನು ಹಾಕ್ಕೊಂಡಿದ್ದೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಇವತ್ತು ಅದನ್ನು ಅಪ್ಲೋಡ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಾನಿವತ್ತು ಆ್ಯಕ್ಚುಲಿ ಈ ಡ್ರೆಸ್ ಹಾಕೊಂಡು ಹೋಗಿದ್ದೆ ಆಫೀಸ್ಗೆ. ಇದು ಬಂದು ವೆರಾಮೋಡಾ ಬ್ರ್ಯಾಂಡಿಂದ ಅನಿಸುತ್ತೆ. ನಾನು ಹಾಂಗ್ಕಾಂಗ್ ಟ್ರಿಪ್ ಹೋಗುವಾಗ ಒಂದೆರಡು ಫ್ರಾಕ್ ತೊಗೊಂಡಿದ್ದೆ. ಅದು ಆಲ್ಮೋಸ್ಟ್ ಆ್ಯಕ್ಚುಲಿ ಫಾರ್ಮಲ್ ಡ್ರೆಸ್ಸಸ್ ಥರನೇ ಇತ್ತು. ಅದಕ್ಕೆ ನಾನು ಅಲ್ಲಿ ಹಾಕ್ಕೊಂಡು ಇರಲಿಲ್ಲ, ಅದನ್ನ ತೊಗೊಂಡು ಹೋಗಿದ್ದೆ ಅಷ್ಟೇ. ಬಟ್ ಹಾಕೊಳ್ಳೋಕ್ಕೆ ಚಾನ್ಸು ಕೂಡ ಸಿಕ್ಕಿರಲಿಲ್ಲ. ಸೊ ಇವಾಗ ಅದೆರಡೂ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಆಫೀಸ್ಗೆ ಹಾಕೋತೀನಿ. ಇದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಫೀಸ್ ಲುಕ್ಕಿಗೆ. ಇದ್ರ ಮೇಲೆ ಬ್ಲೇಸರ್ ಹಾಕಿದ್ರೂ ಸಹಿತ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬಟ್ ನಾನೇನಂತ ಹೇಳಿದರೆ ಬ್ಲೇಸರ್ ಅವಾಯ್ಡ್ ಮಾಡಿ ಇದನ್ನೇ ಹಾಕ್ಕೊತೀನಿ. ಯಾಕಂದರೆ ಡೈಲಿ ಬ್ಲೇಸರ್ ಹಾಕ್ಕೊತಾನೆ ಇರ್ತೀನಲ್ಲ, ನನಗೂ ಏನಾದರೂ ಬೇರೆ ಥರ ಹಾಕ್ಕೊಳ್ಳೋದಂದರೆ ಸ್ವಲ್ಪ ಚೇಂಜ್ ಅನ್ನಿಸ್ತಾ ಇರುತ್ತೆ. ಆಮೇಲೆ ವಾಚ್ ಹಾಕ್ಕೊಂಡಿದ್ದೆ. ನಂದು ರೀಸೆಂಟ್ ನನ್ನ ಬರ್ತ್ಡೇಗೆ ಏನು ಪರ್ಚೇಸ್ ಮಾಡಿದ್ನಲ್ಲ ಅದೇ ವಾಚ್ ಹಾಕ್ಕೊಂಡಿದ್ದೆ. ಅದನ್ನಂತೂ ಇನ್ನು ಒಂದು 10-15 ಡೇಸ್ ಅಂತೂ ಪಕ್ಕ ಅದನ್ನೇ ಹಾಕ್ಕೊತೀನಿ. ಆಮೇಲೆ ಮೋಸ್ಟ್ಲಿ ಮೈಂಡ್ ಚೇಂಜ್ ಆದಮೇಲೆ ಇನ್ನೊಂದಕ್ಕೆ ಶಿಫ್ಟ್ ಮಾಡ್ತೀನಿ ಅಂತ ಅನಿಸುತ್ತೆ. ಆಮೇಲೆ ಆ್ಯಕ್ಚುಲಿ ನಾನಿವತ್ತು ನಿಮ್ಮ ಹತ್ರ ರೀಸೆಂಟಾಗಿ ನನ್ನ ಹಸ್ಬೆಂಡ್ಗೆ ಏನೇನು ಗಿಫ್ಟ್ ಬಂತು ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಅವ್ರಿಗೆ ತುಂಬ ಅಂದರೆ ತುಂಬ ಗಿಫ್ಟ್ಸ್ ಬಂದಿತ್ತು. ಆ್ಯಸ್ ಯೂಶ್ವಲ್ ಅವ್ರಿಗೆ ಬರ್ತಾ ಇರುತ್ತೆ. ಯಾವುದೋ ಒಂದು ಗಿಫ್ಟ್ ಇತ್ತು. ಅದು ಹೆಂಗಂತ ಹೇಳಿದ್ರೆ, ಇದು ನಾವು ಇವಾಗೆಲ್ಲ ಒಂದು ತಾಮ್ರದ್ದು ಇದು ಬರುತ್ತಲ್ಲ, ಫ್ಲಾಸ್ಕ್ ಮತ್ತು ನೀರು ಕುಡಿಯೋ ಲೋಟ ಎಲ್ಲ ಬರುತ್ತಲ್ಲ, ಅದು ಬಂದಿತ್ತು. ಅದು ಮೇಲ್ಗಡೆ ಮಾತ್ರ ತುಂಬ ಚೆನ್ನಾಗೇ ಡಿಸೈನ್ ಮಾಡಿದರು ಅದಕ್ಕೆ. ಅದನ್ನು ಆ್ಯಕ್ಚುಲಿ ನಾನು ನೋಡ್ಬಿಟ್ಟು ತುಂಬಾ ತುಂಬ ಇಷ್ಟ ಆಯಿತು. ಅದನ್ನೆಲ್ಲಾದರೂ ಒಂದು ಕಡೆ ಜೋಡಿಸಿ ನೀಟಾಗಿ ಇದನ್ನೆಲ್ಲ ಇಡೋಣ ಅಂತ ಹೇಳಿದರೆ, ನಿಜವಾಗ್ಲೂ ಈ ಮನೇಲಿ ನನಗಿವಾಗ ಜಾಗನೇ ಇಲ್ಲ ಆಗಿಬಿಟ್ಟಿದೆ. ನಾನು ಎಷ್ಟು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಯಾವಾಗ ದೊಡ್ಡ ಮನೆಗೆ ಹೋಗ್ತೀನಿ ಅಂದರೆ ನನಗೆ ಆ್ಯಕ್ಚುಲಿ ಇದನ್ನೆಲ್ಲ ಇಟ್ಬಿಟ್ಟು ನೋಡಬೇಕು. ದೊಡ್ಡದು ಒಂದು ಶೋಕೇಸ್ ಥರ ಮಾಡಿಬಿಟ್ಟು ಅಷ್ಟೊಂದು ಐಟಮ್ ಸುಮ್ಮನೆ ಡಂಪ್ ಆಗಿದೆ ಒಂದು ಕಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಡಿಸೈನ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಲಾಸ್ಟ್ ಇಯರ್ ಅಷ್ಟೇ ಇದೇ ಥರ ಜಗ್ಗಲ್ಲಿ ಅಂದರೆ ಫ್ಲಾಸ್ಕಲ್ಲಿ ಒಂದು 2-3 ಥರ ಕಲರ್ಸ್ ಸಿಕ್ಕಿತ್ತು. ಬಟ್ ಇವಾಗ ಅದೆಲ್ಲ ಏನೇನೋ ಆಗಿಬಿಟ್ಟು ಹಾಳಾಗಿ ಹೋಗ್ಬಿಟ್ಟಿದೆ. ಅದು ಯಾವುದೂ ಇವಾಗ ಯೂಸ್ ಆಗ್ತಿಲ್ಲ. ಸೊ ಇದೊಂದು ಹೊಸ ಸಿಕ್ಕಿದ್ದು ಖುಷಿ ಆಯ್ತು. ಯಾಕಂದರೆ ನಮ್ಮ ಹಸ್ಬೆಂಡ್ ಹಾಸ್ಪಿಟಲ್ಗೆ ಇದನ್ನೇ ತೊಗೊಂಡು ಹೋಗ್ತಾ ಇರ್ತಾರೆ ಯಾವಾಗಲೂ. ಅವ್ರಿಗೆ ಇದರಲ್ಲಿ ನೀರು ಕುಡಿಯೋದಂದರೆ ಇಷ್ಟ. ಸೊ ಇವಾಗ ಒಂದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಅದು ಆದಮೇಲೆ ಮೋಸ್ಟ್ಲಿ ಇದನ್ನು ಕೊಡೋಣ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡೆ. ಆಮೇಲೆ ಮತ್ತು ಇನ್ನೊಂದು ಸಹಿತ ಗಿಫ್ಟ್ ಬಂದಿತ್ತು. ಅದಂತೂ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ, ಆ ಥರದ್ದು ಒಂದು ಗಿಫ್ಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅದಂತ ಹೇಳಿದರೆ ಒಂದು ಅದೇನಂತ ತೋರಿಸ್ತೀನಿ, ಫಸ್ಟ್ ಇದು ಮುಗಿಲಿ. ಆ್ಯಕ್ಚುಲಿ ಅವ್ರಿಗೆ ಒಂದು ಇದು ಬರುತ್ತಲ್ಲ, ಏನದು, ನಾವು ದೀಪಾವಳಿ ಹಬ್ಬದಲ್ಲೆಲ್ಲ ಎಕ್ಸ್ಟೆನ್ಷನ್ಸ್ ವೈರ್ ಸ್ವಿಚ್ ಬೋರ್ಡ್ ಹಾಕೋಕ್ಕೆ ನಮಗೆ ಒಂದು ಇದು ಸ್ವಿಚ್ ಬೋರ್ಡ್ ಮತ್ತು ಎಕ್ಸ್ಟೆನ್ಷನ್ ವೈರ್ ಥರ ಬರುತ್ತಲ್ಲ, ಅದನ್ನು ಕೊಟ್ಟಿದ್ದರು. ನಾನು ಲಾಸ್ಟ್ ಇಯರ್ ದೀಪಾವಳಿಯಲ್ಲಿ ಆ್ಯಕ್ಚುಲಿ ನಂದು ಹಳೆಯದೆಲ್ಲ ಹಾಳಾಗಿಬಿಟ್ಟಿತ್ತು, ಹೊಸದಾಗಿ ಬೈ ಮಾಡಿದ್ದೆ. ಸೊ ಇದನ್ನು ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಈ ಸಲ ದೀಪಾವಳಿ ಹಬ್ಬಕ್ಕೆ ನೋ ನೀಡ್ ಟು ಬೈ ಅಂತ. ಬಿಕಾಸ್ ನನಗೆ ದೀಪಾವಳಿ ಹಬ್ಬದಲ್ಲಂದರೆ ಈ ಥರ ತುಂಬ ಲೈಟ್ಸ್ ಎಲ್ಲ ಹಾಕಿಬಿಟ್ಟು ಡೆಕೋರೇಷನ್ ಮಾಡೋದಂದರೆ ಇಷ್ಟ. ಆವಾಗೆಲ್ಲ ನನಗೆ ಆ್ಯಕ್ಚುಲಿ ಈ ಥರದ ಎಕ್ಸ್ಟೆನ್ಷನ್ಸ್ ಬೇಕಾಗುತ್ತೆ. ಇದಂತೂ ತುಂಬ ಕ್ಲಾಸಿ ಅಂದರೆ ಕ್ಲಾಸಿ ಆಗಿತ್ತು. ಎಲ್ಲ ಕಡೆನೂ ಒಂದೊಂದು ಇದು ಸಾಕೆಟ್ ಥರ ಇದೆ ಇದಕ್ಕೆ. ಹಾಗೆಯೇ ವೈರು ಚೆನ್ನಾಗಿದೆ. ಇನ್ ಕೇಸ್ ನಾನೇನಾದರೂ ಇದನ್ನು ಇನ್ನೂ ಸ್ವಲ್ಪ ಲಾಂಗ್ ವೈರ್ ಹಾಕ್ಸ್ಕೋಬೇಕಂದ್ರೆ ಎಲೆಕ್ಟ್ರಿಷಿಯನ್ ಹತ್ರ ಹೆಲ್ಪ್ ಕೇಳಿದರೆ ಮೋಸ್ಟ್ಲಿ ಮಾಡಿಕೊಡ್ತಾರೆ ಅನಿಸುತ್ತೆ. ನಾನು ಲಾಸ್ಟ್ ಇಯರ್ ಆ್ಯಕ್ಚುಲಿ ದೀಪಾವಳಿಯಲ್ಲಿ ಅದೇ ಥರ ಮಾಡಿಬಿಟ್ಟು ನಾನು ಡೆಕೋರೇಷನ್ ಮಾಡಿದ್ದೆ. ಸೊ ಒಂದೊಂದು ಸಲ ನಾನು ಅನ್ಕೋತೀನಿ, ನಾನು ಇಮ್ಯಾಜಿನ್ ಕೂಡ ಮಾಡಿರಲ್ಲ, ಆ ಥರದ್ದೆಲ್ಲ ಗಿಫ್ಟು ಸಿಕ್ಬಿಡುತ್ತೆ. ಆ್ಯಕ್ಚುಲಿ ಇದು ನನಗೆ ತುಂಬ ಬೇಕಾಗಿತ್ತು. ನಾನು ದೀಪಾವಳಿಯಲ್ಲಿ ತೊಗೊಂಡಿದ್ರು ಸಹಿತ ಇನ್ನೊಂದಿದ್ದರೆ ಬೆಟರ್ ಇರುತ್ತೆ ಅಂತ ಅನ್ಕೋತಾ ಇದ್ದೆ. ಹಾಗೆ ಸಿಕ್ತು. ಆಮೇಲೆ ನೋಡಿ, ಪರ್ಲಿಂದು ನಾನು ಇಯರಿಂಗ್ಸ್ ಹಾಕ್ಕೊಂಡಿದ್ದೆ ಇವತ್ತು ಆಫೀಸ್ಗೆ. ಹಾಗೆ ಇವಾಗ ಒಂಥರ ಏನಂತ ಹೇಳಿದರೆ, ಹೊಸ ವಾಚ್ ಹಾಕ್ಕೊತಾ ಇದ್ದೀನಲ್ಲ, ಅದೇ ಒಂಥರ ಖುಷಿ ನನಗೆ. ಇನ್ನೊಂದು 10-15 ಡೇಸ್ ಅದೇ ಖುಷಿಯಲ್ಲಿರ್ತೀನಿ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಮೋಸ್ಟ್ಲಿ ಎಲ್ಲರೂ ನನ್ನ ಥರನೇ ಮಾಡ್ತೀರಾ ಅನ್ಕೋತೀನಿ. ಅಂದರೆ ಏನಾದರೂ ಹೊಸದಾಗಿ ಬೈ ಮಾಡಿದ್ರೆ ಒಂದು 10-15 ಡೇಸ್ ನಾವು ಅದೇ ಒಂಥರ ಖುಷಿಯಲ್ಲಿರ್ತೀವಲ್ವ. ನಾನು ಅದೇ ಥರ ಖುಷಿಯಲ್ಲಿದ್ದೀನಿ ಇವಾಗ. ಸೊ ನೆಕ್ಸ್ಟ್ ಡೇ ನಾನು ಆಫೀಸ್ಗೆ ಹೋಗಿದ್ದೆ. ಹಾಗೆ ನನಗೆ ಬ್ಯಾಂಕ್ ವರ್ಕೆಲ್ಲ ಸ್ವಲ್ಪ ಇತ್ತು. ಸೊ ಬ್ಯಾಂಕಿಗೆ ಸಹಿತ ಹೋಗಿದ್ದೆ. ಬಟ್ಟು ಇವಾಗೇನಂತ ಹೇಳಿದರೆ, ನಾನು ತುಂಬ ಬ್ಯಾಂಕ್ಸಲ್ಲಿ ಏನಂತ ಹೇಳಿದರೆ ಎಲ್ಲದನ್ನು ಆನ್ಲೈನ್ ಇಟ್ಕೊಳ್ಳೋಕ್ಕಿಂತ ಕೆಲವುದು ಆಫ್ಲೈನ್ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಆಮೇಲೆ ಈವ್ನಿಂಗ್ ಆಫೀಸಿಂದ ಮನೆಗೆ ಹೋಗುವಾಗ ನಂಗೆ ತುಂಬ ಅಂದರೆ ತುಂಬ ಹಸಿವಾಗ್ತಾಯಿತ್ತು. ಅದಕ್ಕೆ ನಾನು ಮಶ್ರೂಮ್ದು ಪಫ್ ತೊಗೊಂಡು ಕಾರಲ್ಲೇ ಕುತ್ಕೊಂಡು ತಿಂತಾಯಿದ್ದೆ. ಎಷ್ಟು ಹಸಿವಾಗ್ತಾಯಿತ್ತು ಅಂತ ಹೇಳಿದರೆ, ಯಾರಾದರೂ ಮನುಷ್ಯ ಸಿಕ್ಬಿಟ್ರೂ ತಿಂದುಬಿಡೋಣ ಅನ್ನೋಷ್ಟು ಹಸಿವಾಗ್ತಾಯಿತ್ತು. ಸೊ ಅದಕ್ಕೆ ಮನೆಗೆ ಬಂದು ತಿನ್ನೋಷ್ಟು ನನಗೆ
ಇದೇ ಪೇಷನ್ಸೇ ಇರಲಿಲ್ಲ. ಸೊ ಅದಕ್ಕೆ ಅಲ್ಲೇ ಕೂತ್ಕೊಂಡು ತಿಂತಾಯಿದ್ದೆ. ಹಾಗೆ ನಾನು ರೀಸೆಂಟಾಗೆ ಅಂದರೆ ಇದೆಲ್ಲ ನಾನು ವೀಡಿಯೋ ತಗೊಂಡಾದ್ಮೇಲೆ ನೆಕ್ಸ್ಟ್ ಡೇ ನಾನು ಡೆಂಟಿಸ್ಟ್ ಹತ್ರ ಹೋಗಿದ್ದೆ. ನಂದು ಹಲ್ಲು ತುಂಬ ಅಂದರೆ ತುಂಬ ಪೇನ್ ಆಗ್ತಾಯಿತ್ತು. ಆ ಸ್ಟೋರಿ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ನಾನೆಲ್ಲ ಮುಂಚೆ ಎಲ್ಲ ಹಲ್ಲೆಲ್ಲ ಕೀಳಿಸ್ಕೊಳ್ಳುವಾಗ ಅಂದರೆ ಅವಾಗ ಹೊಸ ಹಲ್ಲೆಲ್ಲ ಬರ್ತಾ ಇರ್ತಲ್ಲ ಆವಾಗೆಲ್ಲ ಎಷ್ಟು ಕಮ್ಮಿ ಇರ್ತಿತ್ತು ದುಡ್ಡು. ನಾನು ಇವಾಗ ಜಸ್ಟ್ ಹಲ್ಲು ಕೀಳ್ಸ್ಕೊಳಕ್ಕೆ ಹೋಗಿದ್ನಲ್ಲ ಅದಕ್ಕೇ 3,500 ಚಾರ್ಜ್ ಮಾಡಿದರು. ಅದಕ್ಕೆ ನೀವು ಯಾರಾದರೂ ಈ ಥರ ಇಷ್ಟು ಪ್ರೈಸ್ ಕೊಟ್ಟು ಹಲ್ಲು ಕೀಳಿಸ್ಕೊಂಡಿದ್ದೀರಾ ಅಂತ ಕೇಳೋಣ ಅಂತ ಈ ವಿಡಿಯೋದಲ್ಲಿ ನಾನು ಇದನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗಂತೂ ಅನ್ನಿಸ್ತು ನಾನು ಏನಾದರೂ ಫುಲ್ ಥರ ನಾನು ಜಾಸ್ತಿ ಪೇ ಮಾಡಿ ಬಂದನಾ ಆ ಥರ ಎಲ್ಲ ತುಂಬ ಥಾಟ್ಸ್ ಬರ್ತಾಯಿತ್ತು. ಅಥವಾ ನೀವು ಯಾರಾದರೂ ಈ ಥರ ಹಲ್ಲು ಕೀಳ್ಸ್ಕೊಳ್ಳೋಕ್ಕೆ ಇಷ್ಟೊಂದು ಪೇ ಮಾಡಿದ್ದೀರಾ ಅಂತ ಯಾರಾದರೂ ಮಾಡಿದರೆ ಪ್ಲೀಸ್ ನನಗೆ DM ಮಾಡಿ. ಇಲ್ಲ ನಾನು ಬರೀ ಹಲ್ಲು ಕೀಳ್ಸ್ಕೊಳ್ಳೋಕ್ಕೆ ಇಷ್ಟೊಂದು ಪೇ ಮಾಡಿದ್ದು ತುಂಬ ಜಾಸ್ತಿ ಆಯಿತು ಅನ್ನೋದಾದರೆ ಅದನ್ನು ನನಗೆ DM ಮಾಡಿ ತಿಳಿಸಿ. ಬಿಕಾಸ್ ಅದೇ ಒಂಥರ ನನ್ನ ತಲೆಯಲ್ಲಿ 1-2 ಡೇಸ್ ಓಡ್ತಾನೆ ಇತ್ತು. ಏನೋ ಅಷ್ಟೊಂದು ದುಡ್ಡು ಪೇ ಮಾಡಿದ್ನ ನಾನು, ಈಸ್ ಇಟ್ ಓಕೆ ಟು ಪೇ ದ್ಯಾಟ್ ಮಚ್ ಅನ್ನೋದು ಒಂದು ಕ್ವೆಶನ್ ಇತ್ತು ನನಗೆ. ಸೊ ನೀವು ಯಾರಾದರೂ ಅಷ್ಟು ಪೇ ಮಾಡಿದರೆ, ಇಲ್ಲ ಪೇ ಮಾಡಿಲ್ಲ ಅದಕ್ಕಿಂತ ಕಮ್ಮಿಗಾಗುತ್ತೆ ಅಂತ ಹೇಳಿದರೆ ಅದು ಯಾವ ಕ್ಲಿನಿಕ್ಕು ಎಲ್ಲದನ್ನು ನನಗೆ ಇದರಲ್ಲಿ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಅದರಿಂದ ನಂಗೆ ಹೆಲ್ಪ್ ಆಗುತ್ತೆ. ನನ್ನದು ನೆಕ್ಸ್ಟು ಯಾವುದಾದ್ರೂ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಇದ್ದರೆ ಐ ವಿಲ್ ಗೋ ಫಾರ್ ದ್ಯಾಟ್ ಕ್ಲಿನಿಕ್. ಆಮೇಲೆ ನಾನು ಎಲ್ಲ ತಿಂದಾದಮೇಲೆ ಮನೆಗೆ ಹೊರಟೆ. ನಾನು ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ, ನೀವು ಕಾರಲ್ಲಿ ಏನಾದರೂ ತಿಂದುಬಿಟ್ರೆ ಕಾರಲ್ಲೆಲ್ಲ ಒಂಥರ ಫುಡ್ ಐಟಮ್ಸ್ ಎಲ್ಲ ಅದೇ ಅರೋಮಾ ಬಂದುಬಿಡುತ್ತೆ ಮತ್ತು ಚಿಕ್ಕ ಫುಡ್ ಪಾರ್ಟಿಕಲ್ಸ್ ಬಿದ್ದುಬಿಡುತ್ತೆ. ನಂಗೆ ಆ್ಯಕ್ಚುಲಿ ಕಾರಲ್ಲಿ ಯಾವತ್ತೂ ನಾನು ತಿನ್ನೋಕ್ಕೆ ಹೋಗೋದೇ ಇಲ್ಲ. ಬಟ್ಟು ಇವತ್ತೇನೂ ಆಪ್ಷನೇ ಇರಲಿಲ್ಲ ನನಗೆ. ಆ್ಯಕ್ಚುಲಿ ಅಲ್ಲಿ ಆಚೆ ಕಡೆ ನಿಂತ್ಕೊಂಡು ತಿನ್ನೋಣ ಅಂತ ಹೇಳಿದ್ರೆ ಸ್ವಲ್ಪ ಡಿಸ್ಲಿಂಗ್ ಇತ್ತು. ಸೊ ಅದಕ್ಕೆ ನಾನು ಕಾರಲ್ಲೇ ಕೂತ್ಕೊಂಡು ತಿಂದೆ. ನಂಗೆ ಇತ್ತೀಚೆಗೆ ಒಂಥರ ಕಾನ್ಷಿಯಸ್ನೆಸ್ ಬಂದುಬಿಟ್ಟಿತ್ತು. ಅಂದರೆ ನನ್ನ ಮುಖ ಯಾವಾಗಲೂ ಒಂಥರ ಸ್ವೆಲ್ ಆದಂಗೆ ಕಾಣಿಸ್ತಾ ಇತ್ತು. ಅದು ಆಲ್ಮೋಸ್ಟ್ ಒಂದು 10 ಡೇಸಿಂದ. ನಾನು ಅಂದ್ಕೊಂಡೆ ಏನೋ ತುಂಬ ನಾನು ಓವರ್ ಈಟ್ ಮಾಡ್ತಾಯಿದ್ದೀನಿ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಪುಟ್ ಆನ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನನಗೆ ಡೆಂಟಲ್ ಕ್ಲಿನಿಕಿಗೆ ಹೋದಾಗ ಗೊತ್ತಾಯಿತು ಆ್ಯಕ್ಚುಲಿ ಅದೆಲ್ಲ ಪಸ್ ಎಲ್ಲ ಆಗಿಬಿಟ್ಟು ಆ ಥರ ಸ್ವೆಲ್ಲಿಂಗ್ ಬಂದಿರೋದು ಅಂತ ಹೇಳ್ಬಿಟ್ಟು. ನೋಡಿ, ನಾನು ಇವತ್ತು ಆಫೀಸ್ಗೆ ಈ ಡ್ರೆಸ್ ಹಾಕೊಂಡು ಹೋಗಿದ್ದೆ. ದಿಸ್ ಇಸ್ ಆಲ್ಸೋ ಒನ್ ಫಾರ್ಮಲ್ ಡ್ರೆಸ್. ಇದು ಬಂದು ಯಾವುದು ನಾನು H&M ಆ ಥರ ಯಾವುದು ಬ್ರ್ಯಾಂಡಿಂದ ತೊಗೊಂಡಿಲ್ಲ, ಮಿಂತ್ರಾಯಿಂದ ಆರ್ಡರ್ ಮಾಡಿದ್ದೆ. ಇದರಲ್ಲಿ ಆ್ಯಕ್ಚುಲಿ ಒಂದು ಬೇಜ್ ಕಲರ್ ಸಹಿತ ಇದೆ, ಹಾಗೆ ಬ್ಲ್ಯಾಕ್ ಕಲರು. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಇದನ್ನು ಬೇರೆ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಸಹಿತನೂ ಮಾಡ್ಬೋದು. ಆ ಸ್ಕರ್ಟ್ಗೆ ಬೇರೆ ಫಾರ್ಮಲ್ ಶರ್ಟ್ ಹಾಕ್ಬೋದು. ಇಲ್ಲ ಅಂತ ಹೇಳಿದರೆ ಇದು ಬಂದು ಸ್ಲೀವ್ಲೆಸ್ ಇದೆಯಲ್ಲ, ಇನ್ನರ್ ಕೋಟ್ ಅದು ಒಳಗಡೆ ಬೇಕಾದರೆ ನೀವು ಫುಲ್ ಸ್ಲೀವ್ ಇರೋ ಶರ್ಟ್ ಎಲ್ಲ ಹಾಕ್ಬೋದು. ಬಟ್ ನಾನು ಒಂದೊಂದು ಥರ ಮಾಡ್ತೀನಿ. ಬಟ್ ಮೋಸ್ಟ್ ಆಫ್ ಟೈಮ್ಸ್ ನಂಗೆ ಇದೇ ಥರ ಹಾಕ್ಕೊಳ್ಳೋಕೆ ಜಾಸ್ತಿ ಇಷ್ಟ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಈ ಡ್ರೆಸ್ದು ಲಿಂಕ್ ಬೇಕಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ ನಿಮಗೆ ಹಾಕ್ತೀನಿ. ಹಾಗೆ ನಾನಿವತ್ತು ಆ್ಯಕ್ಚುಲಿ ಆನ್ಲೈನಿಂದ ತುಂಬ ಬ್ಲೌಸಸ್ ತರಿಸಿದ್ದೆ. ತುಂಬ ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ನನಗೆ ಇವತ್ತು ಡೆಲಿವರಿ ಸಿಕ್ತು. ಆ್ಯಕ್ಚುಲಿ ಇವಾಗೇನು ಅನ್ಕೊತಾ ಇದ್ದೆ ಅಂದರೆ ನಾನು ಸ್ವಲ್ಪ ಇದು ವಾರ್ಡ್ರೋಬ್ ಚೇಂಜ್ ಮಾಡೋಣ, ನಂದು ಬ್ಲೌಸ್ದು ಎಲ್ಲ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಎಲ್ಲ ಕಲರ್ಸಲ್ಲೂ ಆರ್ಡರ್ ಮಾಡಿದ್ದೆ, ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಕೂಡ. ಇದು ನೋಡಿ, ಇದು ಗೋಲ್ಡನ್ ಕಲರು. ಅದು ಮತ್ತು ಗೋಲ್ಡನ್ ಕಲರ್ ಬಂದು ಅದಕ್ಕೆ ಒಂದು ಸೆಲ್ಫು ಇದು ವರ್ಕ್ ಮಾಡಿದ್ದಾನೆ. ಇದೇನಂತ ಹೇಳಿದರೆ ನನಗೆ ಇವನ್ ಕಾಟನ್ ಸ್ಯಾರಿಗೂ ಆಗುತ್ತೆ, ಹಾಗೆ ನಾರ್ಮಲ್ ಫ್ಯಾನ್ಸಿ ಸ್ಯಾರಿ ಎಲ್ಲ ಥರ ಸ್ಯಾರಿಗೂ ಆಗುತ್ತೆ. ಅದಕ್ಕೆ ಆ ಥರ ಪ್ಲ್ಯಾನ್ ಮಾಡಿಬಿಟ್ಟು ನಾನು ಒಂದಷ್ಟು ಬೈ ಮಾಡಿದ್ದೆ. ಆಮೇಲೆ ಇದು ಯೆಲ್ಲೋ ಕಲರು. ನಾನು ಆ್ಯಕ್ಚುಲಿ ಯಾವುದು ಸ್ಯಾರಿ ಮ್ಯಾಚಿಂಗ್ ಅಂತ ಏನೂ ಆರ್ಡರ್ ಮಾಡಿರಲಿಲ್ಲ ಈ ಸಲ. ಎಲ್ಲ ಡಿಫ್ರೆಂಟ್ ಕಲರ್ಸಲ್ಲಿ ನನಗಿಷ್ಟ ಆಗೋ ಥರ ಪ್ಯಾಟರ್ನ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಯಾವ್ದಾವ್ದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅದನ್ನು ನೋಡಿಬಿಟ್ಟು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಮಾಡಿದಾಗ ಒಂದು ಸ್ವಲ್ಪ ಭಯ ಆಯಿತು. ನೋಡಿ, ಇದು ಎಷ್ಟು ಪ್ರೆಟಿ ಇದೆ ಕಲರು, ಸಕ್ಕತ್ತಾಗಿದೆ ಈ ಕಲರ್. ಇದ್ರ ಜೊತೆಗೆ ನಂದು ಪ್ಯಾರೆಟ್ ಗ್ರೀನ್ ಇಲ್ಲ ಡಾರ್ಕ್ ಗ್ರೀನ್ ಸ್ಯಾರಿ, ಇಲ್ಲ ಅಂತ ಹೇಳಿದರೆ ವೈಟ್ ಸ್ಯಾರಿ ಸಹಿತ ಹಾಕೊಬೋದು. ಹಾಗೆ ತುಂಬ ಸ್ಯಾರೀಸ್ ನೀವು ಯಾವುದಾದ್ರೂ ಈ ಥರ ರೆಡಿಮೇಡ್ ಬ್ಲೌಸಸ್ ತೊಗೊಂಡ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಡಿಫ್ರೆಂಟ್ ಥರದ್ದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕ್ಕೆ. ನೋಡಿ, ಹಿಂದೆನೂ ಸಹಿತ ಎಷ್ಟು ಚೆನ್ನಾಗಿದೆ. ಇದು ಬ್ಯಾಕ್ ಪ್ಯಾಟ್ರನ್ ಬಂದು ಫ್ರಂಟ್ ಕೂಡ ಅಷ್ಟೇ. ಇದಕ್ಕೆ ಫ್ರಂಟ್ ಹುಕ್ಕಿದೆ. ನಂಗೆ ಆ್ಯಕ್ಚುಲಿ ಇತ್ತೀಚೆಗೆ ಅನಿಸುತ್ತೆ ಫ್ರಂಟ್ ಹುಕ್ಕಿದ್ರೆ ತುಂಬ ಕನ್ವೀನಿಯೆಂಟು. ಬಿಕಾಸ್ ಯಾಕಂತ ಹೇಳಿದರೆ ಬೆಳಗ್ಗೆ ಸ್ನಾನ ಮಾಡ್ಕೊಂಬಂದಾಗ ಮೊದಲೇ ಬ್ಲೌಸ್ ಹಾಕ್ಕೊಳ್ಳೋದೇ ಕಷ್ಟ, ಅಂಥದ್ರಲ್ಲಿ ಹಿಂದೆ ಹಾಕ್ಕೊಳ್ಳೋದಂತೂ ತುಂಬ ಕಷ್ಟ. ಇದು ಇನ್ನೊಂದು ಬ್ಲೌಸು. ಇದು ಮಾತ್ರ ಸೂಪರ್ ಡೂಪರ್ ಪ್ರೆಟಿ ಆಗಿದೆ ಈ ಬ್ಲೌಸು. ಇದರಲ್ಲಿ ವರ್ಕ್ ಎಷ್ಟು ಚೆಂದ ಇದೆ ಅಂತ ಹೇಳಿದರೆ ನಾನೊಂಥರ ಶಾಕ್ ಆಗಿಬಿಟ್ಟಿದ್ದು. ಬಂದಿದ ತಕ್ಷಣ ನಾನು ಅದಕ್ಕೆ ಎಲ್ಲ ತೆಗೆದ್ಬಿಟ್ಟು ನೋಡಿಬಿಟ್ಟೆ ಹೇಗಿದೆ ಅಂತ ಹೇಳಿಬಿಟ್ಟು. ವರ್ಕ್ ಸಹಿತ ಇದ್ರದ್ದು ಎಷ್ಟು ಚೆಂದ ಇದೆ ಅಂತ ಹೇಳಿದರೆ
ತುಂಬ ಅಂದರೆ ಒಳ್ಳೆ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದಾನೆ. ಹಾಗೆಯೇ ಪ್ಯಾಟ್ರನ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲೇ ನೀವು ನೋಡ್ತಾ ಇದ್ರಲ್ಲ, ಅದಕ್ಕೆ ಈ ಥರ ಡೋರಿ ಬರುತ್ತಲ್ಲ, ಅದು ಸಹಿತನೂ ತುಂಬ ಚೆನ್ನಾಗಿದೆ ನೋಡಿ. ಇದು ಹಿಂದೆ ಕಟ್ಟಕ್ಕೆ ಬರುತ್ತೆ ಈ ಥರ ಬಂದುಬಿಟ್ಟು. ಈ ಥರ ನಾವು ಆ್ಯಕ್ಚುಲಿ ಸ್ಟಿಚ್ ಮಾಡಿಸ್ಕೊಬೇಕು ಅಂತ ಹೇಳಿದರೆ ಟೇಲರ್ ಹತ್ರ ದೇ ವಿಲ್ ಚಾರ್ಜ್ ಟೂ ಮಚ್ ಅನಿಸುತ್ತೆ. ಅದಕ್ಕೆ ನಾನು ಅಂದ್ಕೊಂಡೆ ಒಂದಷ್ಟು ರೆಡಿಮೇಡ್ ಬ್ಲೌಸಸ್ ಆರ್ಡರ್ ಮಾಡ್ಕೊಳ್ಳೋಣ. ಸೊ ಯಾವುದಕ್ಕಾದ್ರೆ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಬೋದು ಅಂತ ಅಂದ್ಕೊಂಡೆ. ನನಗೆ ಯಾಕಂದರೆ ಅವಾಗವಾಗ ಒಂಥರ ಡಿಫ್ರೆಂಟ್ ಥರ ಸ್ಟೈಲ್ ಚೇಂಜ್ ಮಾಡೋದಂದರೆ ಇಷ್ಟ. ಒಂದೇ ಥರ ಹಾಕ್ಕೊಳಕ್ಕಂದರೆ ನನಗೆ ಸ್ವಲ್ಪ ಬೋರ್ ಆಗುತ್ತೆ. ನಂದು ರೆಡಿಮೇಡ್ ಬ್ಲೌಸಸಲ್ಲೂ ಇದೆ, ಮತ್ತು ನಾನು ಸ್ಟಿಚ್ ಮಾಡಿದ್ರಲ್ಲಿ ಡಿಫ್ರೆಂಟ್ ಮಾಡಿಸಿದ್ದೀನಿ. ಬಟ್ ಇವಾಗ ಸ್ವಲ್ಪ ಈ ಥರ ಏನಂತ ಹೇಳಿದರೆ ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ಸ್ ಮಾಡೋಣ ಅಂತ ತೊಗೊಂಡೆ. ಆಮೇಲೆ ಇನ್ನೊಂದು ಅಮೆಝಾನಲ್ಲಿ ಇನ್ನೊಂದು ಐಟಮ್ ಆರ್ಡರ್ ಮಾಡಿದೆ. ಇದು ಚಿಕ್ಕದು ಒಂದು ಐಟಮು. ಇದು ಆ್ಯಕ್ಚುಲಿ ತುಂಬ ಯೂಸ್ಫುಲ್ ಇದೆ ಕಿಚನ್ಗೆ. ಇದು ಬಂದು ಇದು ಡ್ರೈ ಫ್ರೂಟ್ ಚಾಪರ್. ಆ್ಯಕ್ಚುಲಿ ಡ್ರೈ ಫ್ರೂಟ್ ಕಟ್ ಮಾಡಿ ಅದರೊಳಗೆ ಡ್ರೈ ಫ್ರೂಟ್ ಹಾಕ್ಬಿಟ್ಟು ನೀವು ಮೇಲ್ಗಡೆಯಿಂದ ಹಿಂಗೆ ರೋಲ್ ಮಾಡಿದರೆ ಡ್ರೈ ಫ್ರೂಟ್ ಎಲ್ಲ ನೀಟಾಗಿ ಕಟ್ ಆಗಿಬಿಟ್ಟು ನಿಮಗೆ ಯೂಸ್ ಆಗುತ್ತೆ ಇದು ಆ್ಯಕ್ಚುಲಿ. ಯಾಕಂದರೆ ಎಲ್ಲರೂ ನಾವು ಇವಾಗ ಏನಾದರೂ ಹಲ್ವಾ ಮಾಡುವಾಗ ಎಲ್ಲ ಏನಾದರೂ ಡೆಸರ್ಟ್ಸ್ ಮಾಡುವಾಗ ಮತ್ತು ಖೀರ್ ಮಾಡುವಾಗ ಎಲ್ಲ ನಮಗೆ ಇಂಡಿವಿಜುವಲ್ ಆಗಿ ನಾವು ಈ ಥರ ಚಾಪ್ ಮಾಡ್ಕೊಳ್ಳೋದು ತುಂಬ ಟೈಮ್ ಹಿಡಿಯುತ್ತಲ್ವ. ಸೊ ಅದಕ್ಕೆ ಇದನ್ನು ಆರ್ಡರ್ ಮಾಡಿಕೊಂಡೆ ನಾನು. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದರೆ ನಾನು ಈ ಥರ ಎಲ್ಲ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿ ಇಟ್ಕೊಂಡಿರ್ತೀನಿ. ಯೂಸ್ ಮಾಡೋಕ್ಕೆ ಆ್ಯಕ್ಚುಲಿ ನನಗೆ ಟೈಮ್ ಆಗೋಲ್ಲ. ಬಟ್ ಸ್ಟಿಲ್ ಯಾರಾದರೂ ಬೇರೆ ನಾನು ಯೂಟ್ಯೂಬಲ್ಲಿ ಯಾರಾದರೂ ಏನಾದರೂ ಅಡುಗೆ ಮಾಡಿ ಹಾಕ್ತಾರೆ ಅಂದ್ಕೊಳ್ಳಿ, ಆವಾಗ ಅವ್ರು ಏನಾದರೂ ಯೂಸ್ ಮಾಡಿರ್ತಾರಲ್ಲ, ಆವಾಗ ನನಗೆ ಆಸೆ ಆಗುತ್ತೆ, ಇಲ್ಲ ನಾನು ಬೈ ಮಾಡಬೇಕಿದ್ನ ಅಂತ. ಅದಕ್ಕೆ ಹಂಗಂತ ಅಂದ್ಕೊಂಡು ಬೈ ಮಾಡಿದ್ದೀನಿ ಇದನ್ನ. ಆ್ಯಕ್ಚುಲಿ ಇದಂತೂ ನಂಗೆ ಪಕ್ಕಾ ಯೂಸ್ ಆಗುತ್ತೆ. ಬಿಕಾಸ್ ನಾನು ಏನಾದರೂ ಮನೇಲಿ ಡೆಸರ್ಟ್ಸ್ ಮಾಡೋದು, ಈ ಥರ ಖೀರ್ ಮಾಡೋದು ಅದೆಲ್ಲ ತುಂಬ ಜಾಸ್ತಿ. ಆ್ಯಕ್ಚುಲಿ ನಾನು ತುಂಬ ಥರದ ಅಡುಗೆ ಮಾಡಿರ್ತೀನಿ ಮನೇಲಿ. ನನಗೆ ಅದ್ರದ್ದು ವೀಡಿಯೋಸ್ ತೊಗೊಳಕ್ಕೆ ಆಗಲ್ಲ. ರೀಸೆಂಟಾಗಿ ನಾನು ಒಂದು ರಸಮಲಾಯಿ ಎಲ್ಲ ಮಾಡಿದ್ದೆ. ನನ್ನ ಮನೇಲೆಲ್ಲ ಅಂತಾಯಿದ್ರು, ಎಷ್ಟು ಚಂದ ಅಡುಗೆ ಮಾಡ್ತೀಯ, ಅದನ್ನು ವೀಡಿಯೋ ತಕ್ಕೋ ಅಂತ ಹೇಳ್ಬಿಟ್ಟು. ಬಟ್ ನನಗೇನೋ ಗೊತ್ತಿಲ್ಲ, ಕುಕಿಂಗ್ ವೀಡಿಯೋಸ್ ತುಂಬ ಎಕ್ಸಾಸ್ಟಿಂಗ್ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಇವಾಗ ತೊಗೊಳ್ಳೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ತೋರಿಸಿದ್ರೆ ಸುಮ್ಮನೆ ಮೇಲ್ಮೇಲೆ ತೋರಿಸಿದ್ರೆ ಚೆನ್ನಾಗಿರಲ್ಲ, ಫುಲ್ ಡೀಟೇಲಾಗಿ ತೋರಿಸಿದ್ರೆ ಚೆನ್ನಾಗಿ ಅನಿಸುತ್ತೆ. ಬಟ್ ಅದು ತುಂಬ ಟೈಮ್ ಕೂಡ ಹಿಡಿಯುತ್ತೆ. ನೋಡಿ, ನಾನು ಈ ಡ್ರೆಸ್ಗೆ ಇವತ್ತು ಇಯರಿಂಗ್ಸ್ ಹಾಕಿದ್ದೆ ಗೋಲ್ಡನ್ ಕಲರ್ದು, ಮತ್ತು ಸೇಮ್ ಅದೇ ವಾಚ್. ಆ್ಯಕ್ಚುಲಿ ಇವಾಗೇನಂತ ಹೇಳಿದ್ರೆ ಎಲ್ಲ ಗೋಲ್ಡನ್ ಕಲರ್ಸ್ದು ಇಯರಿಂಗ್ಸ್ ಅಂತೂ ತುಂಬ ಫ್ಯಾಷನ್ ನಡೀತಾ ಇದೆಯಲ್ಲ, ಅದರಲ್ಲೇ ಡಿಫ್ರೆಂಟ್ ಪ್ಯಾಟರ್ನ್ಸ್ ತೊಗೊಂಡ್ಬಿಟ್ಟಿದ್ದೀನಿ. ಅದನ್ನೇ ಹಾಕ್ಕೊಳ್ತಾ ಇರ್ತೀನಿ ಯಾವಾಗೂ. ಆಮೇಲೆ ಇವತ್ತು ಆ್ಯಕ್ಚುಲಿ ಕಿಚನಲ್ಲಿ ನಾನು ಮನೆಗೆ ಬಂದಮೇಲೆ ನನ್ನ ಮಗ ಕಬಾಬ್ ಬೇಕಂತ ಹೇಳಿದ್ದ. ಅದನ್ನು ಕಬಾಬ್ನು ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಕಬಾಬ್ ನಾನೇ ಮಾಡಿದ್ದು, ಎಲ್ಲ ಮಿಕ್ಸ್ ಎಲ್ಲ ಮಾಡಿಬಿಟ್ಟು. ಅದನ್ನು ನಾನು ನಿಮಗೆ ವೀಡಿಯೋ ಹಿಡ್ಕೊಳಕ್ಕಾಗಲಿಲ್ಲ. ಬಟ್ ನಮ್ಮ ಕುಕ್ ಬಂದು ಅವಳು ಇವತ್ತು ಪಾವ್ ಭಾಜಿ ಮಾಡೋಗಿದ್ಲು. ಸೊ ನನ್ನ ಮಗ ಹೇಳ್ತಾ ಇದ್ದ ಅವನು ಪಾವ್ ಭಾಜಿನೇ ತಿಂತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಇದನ್ನು ಪಾವ್ನ ರೋಸ್ಟ್ ಮಾಡ್ತಾಯಿದ್ದೆ. ಸೊ ಇದಕ್ಕೆ ಆ್ಯಕ್ಚುಲಿ ನೀವು ಬಟರ್ ಹಾಕ್ಬಿಟ್ಟು ರೋಸ್ಟ್ ಮಾಡಿದರೆ ತುಂಬ ಅಂದರೆ ತುಂಬ ಟೇಸ್ಟ್. ಆ್ಯಕ್ಚುಲಿ ಪಾವ್ ಭಾಜಿಗೆ ಬಟರೇ ಬೆಸ್ಟ್. ಎಲ್ಲರೂ ಜನರಲಾಗಿ ಅದನ್ನೇ ಯೂಸ್ ಮಾಡ್ತಾರೆ. ಸೊ ನಾನೇನು ಅದಕ್ಕೆ ಒಂದು ಸ್ವಲ್ಪ ಬಟರಲ್ಲೇ ನೀಟಾಗಿ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಈ ಪಾವ್ನ. ಆಮೇಲೆ ಆ್ಯಕ್ಚುಲಿ ಮತ್ತೆ ನಾವು ಭಾಜಿ ಹಾಕ್ಕೊತೀವಲ್ಲ, ಅದ್ರ ಮೇಲೂ ಸ್ವಲ್ಪ ಬಟರ್ ಹಾಕ್ಕೊತೀನಿ. ನಾನು ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೆ. ಅದಕ್ಕೆ ನನ್ನ ಮಗ ಬೈತಾ ಇದ್ದೆ, ಏನು ಮಮ್ಮಿ ಎಲ್ಲದಕ್ಕೂ ಬಟರು ಹಾಕ್ತೀಯಾ ಮತ್ತು ಆಯಿಲೂ ಹಾಕ್ತೀಯಾ, ತುಂಬ ಆಯಿಲಿ ಮಾಡಿಬಿಡ್ತೀಯಾ ಅಂತ ಹೇಳ್ಬಿಟ್ಟು. ನನಗೇನೋ ಗೊತ್ತಿಲ್ಲ, ಅದೇನೋ ಒಂಥರ ನಮ್ಮದು ಸೌತ್ ಇಂಡಿಯನ್ದು ಮೆಂಟಾಲಿಟಿ ಅನಿಸುತ್ತೆ. ಏನಾದರೂ ಬಂದಿದ ತಕ್ಷಣ ಒಂದು ಆಯಿಲ್ ಹಾಕ್ಕೊಳ್ಳೇಬೇಕು ನನಗೆ ಫಸ್ಟಿಗೆ. ಕಬಾಬ್ನೂ ಅಷ್ಟೇ ಇವತ್ತು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಅವಳು ಬೆಂಡೆಕಾಯಿ ಪಲ್ಯ ಮಾಡಿದ್ಲು, ಆಮೇಲೆ ವೆಜಿಟೇಬಲ್ದು ಒಂದು ಕರಿ ಮಾಡಿದ್ಲು. ಈ ಬೆಂಡೆಕಾಯಿ ಪಲ್ಯಕ್ಕೆ ಅವಳು ಆ್ಯಕ್ಚುಲಿ ಎಗ್ ಇರುತ್ತಲ್ಲ, ಎಗ್ಗನ್ನು ಮಿಕ್ಸ್ ಮಾಡಿದ್ಲು. ತುಂಬ ಟೇಸ್ಟ್ ಅನಿಸ್ತಾ ಇತ್ತು ಆ್ಯಕ್ಚುಲಿ. ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಜಸ್ಟ್ ಇವ್ನಿಗೆ ಪಾವ್ ಭಾಜಿ ಮಾಡಿಕೊಡ್ತಾ ಇದ್ನಲ್ಲ, ಆವಾಗ ನಾನು ನೋಡೋಣ ಟೇಸ್ಟ್ ಅಂತ ಹೇಳ್ಬಿಟ್ಟು ಒಂದು ಟೇಸ್ಟ್ ಮಾಡೋಕ್ಕಂತ ಒಂದು ಬೈಟ್ ತಿಂದೆ. ನಿಜ ತುಂಬ ಟೇಸ್ಟಾಗಿ ಮಾಡಿದ್ಲು ಅವಳು. ಸೊ ನಾನು ಅಷ್ಟೇ ಇವತ್ತು ಪಾವ್ ಭಾಜಿನೇ ತಿಂದ್ಬಿಟ್ಟೆ. ಆ್ಯಕ್ಚುಲಿ ಬೇರೆ ತಿನ್ನೋಕ್ಕೆ ನನಗೂ ಮನಸ್ಸಾಗಲಿಲ್ಲ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಯಾರಿಗ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ನೀವೆಲ್ಲ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಆ್ಯಕ್ಚುಲಿ ಇಂಟ್ರ್ಯಾಕ್ಷನ್ಸ್ ಜಾಸ್ತಿ ಇದ್ದರೆ ನನಗೂ ಒಂಥರ ಮೋಟಿವೇಶನ್ ಇರುತ್ತೆ. ನಿಮ್ಗೆ ಯಾವ ವೀಡಿಯೋಸ್ ಇಷ್ಟ ಆಗ್ತಿದೆ ಅದೆಲ್ಲ ನನಗೂ ಗೊತ್ತಾಗುತ್ತೆ. ನೋಡಿ, ಫೈನಲ್ ಆಗಿ ನಮ್ಮ ಪಾವ್ ಭಾಜಿ ಹೆಂಗೆ ಕಾಣಿಸ್ತಾ ಇದೆ. ಭಾಜಿ ಮಾತ್ರ ಸೂಪರ್ ಆಗಿತ್ತು. ಪಾವ್ ಸಹಿತನೂ ಅಷ್ಟೇ. ಆ್ಯಕ್ಚುಲಿ ಈ ಥರದಲ್ಲಿ ಡಿಫ್ರೆಂಟ್ 2 ಟೈಪ್ಸ್ ಪಾವ್ ಸಿಗುತ್ತೆ. ಅದರಲ್ಲಿ ಈ ಪಾವ್ ತುಂಬ ಟೇಸ್ಟಿ ಇರುತ್ತೆ. ನಾನಿವತ್ತು ಪಾವ್ ಭಾಜಿ ತಿಂದ್ಬಿಟ್ಟು ನನ್ನದು ಡೇನ ಮುಗಿಸ್ದೆ. ಐ ಹೋಪ್ ನಿಮಗೆಲ್ಲ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಯಾರಿಗಾದರೂ ಪಾವ್ ಭಾಜಿ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.